ಬಹಳ ಅನುಕೂಲ ಮಾಡ್ಕೊಟ್ಟಿದ್ದೀವಿ. ಅದಕ್ಕೆ ಈಗ ನೀವೇ ಎಲ್ಲ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಲ್ಲ, 75%, 80% ಮಂಜುನಾಥ್ ಅವರು ತೋರಿಸ್ತೀರಿ, 25% ಡಿ ಕೆ ಸುರೇಶ್ ತೋರಿಸ್ತಾ ಇದ್ದೀರಿ. ಅದೇನು ತೋರಿಸ್ತಾ ಇದ್ದೀರಿ? ಹೌದು, ನಾನು ಹಿಂದೆ 5 ವರ್ಷದಿಂದ ಸ್ಪರ್ಧೆ ಮಾಡಿದ್ರೆ ಸುರೇಶ್ ಇರ್ತಿರ್ಲಿಲ್ಲ. 5 ವರ್ಷದ ಅನುಕೂಲ ಮಾಡಿಕೊಟ್ಟಿದ್ವಿ. ಅದಕ್ಕೆ ಈ ಸಾರಿ ಬುಡ್ಸೈತ ತೆಗಿಬೇಕು ಅಂತ ಡಾಕ್ಟರ್ ಮಂಜುನಾಥ್ ಅವರನ್ನು ತಂದಿದ್ದೀವಿ ಅಷ್ಟೇ. ಇಲ್ಲ ರೀ, ನಾನು ಪಾರ್ಲಿಮೆಂಟ್ಗೆ ಹೋಗಬಾರ್ದು ಅಂತೇಳಿ ಕಳೆದ 15 ವರ್ಷಗಳಿಂದಾನೇ ನಾನು ತೀರ್ಮಾನ ಮಾಡಿದ್ದೀನಿ. ಪಾರ್ಲಿಮೆಂಟು ನನ್ನ ಕ್ಷೇತ್ರ ಅಲ್ಲ, ನಾನೇನಿದ್ರು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲೇ ಇರಬೇಕು ಅಂತೇಳಿ ಭಾಳ ಕಠಿಣವಾದಂಥ ನಿರ್ಧಾರ ತಗೊಂಡವನು. ಅವಕಾಶಗಳು ಬಂದಿದ್ದಾಗಲೂ ಕೂಡ ನಾನು ತೀರ್ಮಾನ ಮಾಡಿದೆ, ಇಲ್ಲ ನಾನು ಪಾರ್ಲಿಮೆಂಟ್ಗೆ ಹೋಗೋದು ಬೇಡ ಅಂತೇಳಿ. ಹಾಗಾಗಿ ನನ್ನ ನಿಯಮದಲ್ಲಿ ಬದಲಾವಣೆ ಆಗಲಿಲ್ಲ. ಅದನ್ನು ಅವ್ರಿಗೀಗ ಹತಾಶರಾಗಿದ್ದಾರೆ. ಇವತ್ತು ನಾನು 5 ಏನು ನಮ್ಮ ಈ ಪಾರ್ಲಿಮೆಂಟಿನ 8 ಕ್ಷೇತ್ರಗಳು ಸುತ್ತಿದ್ದೀನಿ. 7 ಕ್ಷೇತ್ರ ಈಗ ಇವತ್ತು ಆನೇಕಲ್ಗೆ ಹೋಗ್ತಾ ಇದ್ದೀನಿ, 8 ಸುತ್ತಿದ್ದೀನಿ. 8 ಕ್ಷೇತ್ರಗಳಲ್ಲೂ ಕೂಡ ಒಂದೇ ಉತ್ಸಾಹ, ಕಾರ್ಯಕರ್ತರಲ್ಲಿ ಒಂದೇ ಹುಮ್ಮಸ್ಸು. ಡಾಕ್ಟರ್ ಮಂಜುನಾಥ್ ಅವರು ಅಂದರೆ ಒಬ್ಬ ಹೃದಯ ತಜ್ಞ, ಅವ್ರಿಗೆ ಮಾನವೀಯತೆಗೆ ಅವರು ಮಿಡಿತಾರೆ. ಡಾಕ್ಟರ್ ಮಂಜುನಾಥ್ ಅವರು ಬೇಕು ಈ ಒಂದು ಕ್ಷೇತ್ರಕ್ಕೆ ಅನ್ನೋದು ಇಡೀ ಜನಸಾಮಾನ್ಯರ ಅಭಿಪ್ರಾಯ. ಹಾಗಾಗಿ ಅವ್ರಿಗೇನೀಗ ಡಿ ಕೆ ಸುರೇಶ್ ಅವ್ರಿಗೆ ಮಾತಾಡಲಿಕ್ಕೆ ಒಬ್ಬ ರಾಜಕಾರಣಿ ಸಿಕ್ಕಿದ್ರೆ ಅವರು ಬೇರೆ ಥರ ಮಾತಾಡ್ತಿದ್ರು. ಮಂಜುನಾಥ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೇನು ಯೋಗ್ಯತೆನೇ ಇಲ್ಲ. ಹಾಗಾಗಿ ಅವರು ಏನು ಮಾತಾಡೋಕೆ ಆಗ್ತಾ ಇಲ್ಲ. ಈಗ ಅವ್ರ ಮೇಲೆ ಏನು ಆಪಾದನೆ ಹೊರಿಸೋಕೆ ಆಗ್ತಾ ಇಲ್ಲ. ಹತಾಶರಾಗಿದ್ದಾರೆ. ಇವತ್ತು ಇಡೀ ಜನಸಾಮಾನ್ಯರು ಇವತ್ತು ಆಯ್ತು ರೀ, ಮಂಜುನಾಥ್ ಅವ್ರಿಗೆ ಅವ್ರಿಗೆ ತುಂಬ ಸುಲಭವಾದಂಥ ಅಭ್ಯರ್ಥಿ ಆಗಿದ್ರೆ ಈ ಕುಕ್ಕರು ಟೋಕನ್ನು ಪುನಃ 5,000 ಯಾಕೆ ಕೌಂಟ್ ಮಾಡಿ ಇಸ್ತಾ ಇದ್ರು? ಅದೇನೇನು ಹೌಸ್ ಹೋಲ್ಡಿಂಗ್ ಐಟಮ್ಸ್ಗಳು, ಸೀರೆಗಳು ಎಲ್ಲ ಯಾಕೆ ಕೊಡ್ತಾ ಇದ್ರು? ಅವ್ರಿಗೇನಾಗಿದೆ ಅಂತ ಅಷ್ಟೊಂದು ಬಹಳ ಪ್ರಭಾವವಾಗಿ ಜನಸೇವೆ ಮಾಡಿದ್ರೆ ಕೆಲಸ ಮಾಡಿದ್ರೆ ಯಾಕೆ ಅವ್ರು ಈ ಕೆಲಸ ಮಾಡಬೇಕು? ಬೆಂಗಳೂರು ಸೌತಲ್ಲಿ ನಮ್ಮ ಜಯಮುತ್ತು ಗೊತ್ತು, ಒಬ್ರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಿದ್ರು ಲಾಸ್ಟ್ ಟೈಮು, RK ರಮೇಶ್ ಅಂತ. 7.5 ಲಕ್ಷ ಓಟ್ ಇರುವುದಲ್ಲಿ RK ರಮೇಶು 2 ಸಾರಿ MLA ಎಲೆಕ್ಷನ್ ನಿಂತು ಮನೆ ಮಠ ಕಳ್ಕೊಂಡು ಇವ್ರು ಸವಾಸ ಮಾಡಿ ಇವ್ರು ಯೂಸ್ ಅಂಡ್ ಥ್ರೋ ಮಾಡ್ತಾರೆ ಅಣ್ಣ ತಮ್ಮದಿರು ಅಂತ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಚೆ ಬರ್ತಾ ಇಲ್ಲ. ಇವತ್ತು 7.5 ಲಕ್ಷ ಓಟ್ ಇರ್ತಕ್ಕಂಥ ಬೆಂಗಳೂರು ಸೌತಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋಕ್ಕೆ ಒಬ್ಬ ಮುಖಂಡ ಇಲ್ಲ. ಅಲ್ಲಿ ಸೋತಿರೋ ಅಭ್ಯರ್ಥಿ ಮನೇಲಿ ಕೂತಿದ್ದಾನೆ. 7 ಲಕ್ಷ ಓಟ್ ಇರೋದು, 1 ಲಕ್ಷಕ್ಕಿಂತ ಹೆಚ್ಚಿಗೆ ಲೀಡ್ ತಗೋತೀವಿ ನಾವಲ್ಲಿ. ನಿಮಗೆ ಪೊಲಿಟಿಕಲ್ ಇಂಟರ್ನಲ್ ಏನೇನು ಆಗ್ತದೆ 8 ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲ. ಬರೀ ಚನ್ನಪಟ್ಟಣ ಬರೋದು, ಇವ್ರ ಮನೆಗೆ ಹೋಗೋದು, ಒಂದು ಸಾಲ ಹಾಕೋದಲ್ಲ. ಅವರೆಲ್ಲ ಕರೆದು ವಾಪಸ್ ಒಂದೇ ದಿವಸದಲ್ಲಿ BJP ಸಾಲ ಹಾಕಿಸ್ತೀನಿ. ನಾನು ಹೇಳೋದೇನೆಂದ್ರೆ ಅವ್ರ ಹತಾಶವಾದಂಥ ಮನೋಭಾವ. 17.5 ಲಕ್ಷ 18 ಲಕ್ಷ ಓಟ್ ಏನಿದೆ ಅಲ್ಲಿ ಅವ್ರಿಗೆ ಏನು ಧ್ವನಿ ಇಲ್ಲ. ಈಗ ಇವತ್ತು ಅವ್ರಿಗೆ ಆನೇಕಲ್ ಆಗ್ಬೋದು, ಬೆಂಗಳೂರು ಸೌತ್ ಆಗ್ಬೋದು, RR ನಗರ ಆಗ್ಬೋದು,